ಓಕೆ, ಮಾರ್ಕೆಟ್ ಓಪನ್ ಆಗಿ ನಮಗೆ ಅಪ್ ಸೈಡ್ ಕ್ಲೋಸಿಂಗ್ ಇವಾಗ ಸಿಕ್ಕಿದೆ. ಸೊ ನಾವಿಲ್ಲಿ ಕಾಲ್ ಸೈಡ್ನ ಟ್ರೇಡ್ನ ಎಂಟ್ರಿ ಮಾಡ್ತಾ ಇದ್ದೀನಿ. ಓಕೆ, ಕಾಲ್ ಸೈಡು 230. ಓಕೆ, ಮಾರ್ನಿಂಗಿಂದ ಮಾರ್ಕೆಟಲ್ಲಿ ಸಸ್ಟೈನ್ ಆಗ್ತಾಯಿತ್ತು. ಸೊ ಅಲ್ಲಿ ಟ್ರೇಡ್ ಎಂಟ್ರಿ ಮಾಡೋಕ್ಕಾಗಲಿಲ್ಲ. ಸೊ ಪ್ರೈಸಲ್ಲಿ ಆಲ್ರೆಡಿ ಅಪ್ ಮೂವ್ ಆಗ್ತಾಯಿದೆ. ಟ್ರೇಡಲ್ಲಿ ಆಲ್ರೆಡಿ ಮಿಸ್ ಆಗ್ತಾಯಿದೆ. ರಿಟ್ರೇಸ್ಮೆಂಟ್ ಸಿಕ್ಕರೆ ಮಾತ್ರ ಟ್ರೇಡಲ್ಲಿ ಎಂಟ್ರಿ ಆಗಬೇಕು. ಇಲ್ಲಿ ಪ್ರೈಸ್ ಆಲ್ರೆಡಿ ತುಂಬ ಮೇಲೆ ಹೋಗಿದೆ. ಯಾಕಂದರೆ ನಮ್ಮದೊಂದು ಸೆಟಪ್ ಆ್ಯಕ್ಟಿವ್ ಡೌನ್ ಸೈಡ್ ತೋರಿಸ್ತಾ ಇತ್ತು. ಸೊ ಹೀಗಾಗಿ ಎಂಟ್ರಿ ಮಾಡಿರಲ್ಲ. ಮಾರ್ಕೆಟು ಅಪ್ಸೈಡ್ ಮೂವ್ ಆಗ್ತಾ ಇದೆ, ಬಟ್ ಪ್ರೀಮಿಯಮಲ್ಲಿ ಯಾವುದೇ ಮೂವ್ಮೆಂಟ್ ಆಗ್ತಾ ಇಲ್ಲ. ಇಲ್ಲಿ ಸ್ಲೋ ಮೂವ್ಮೆಂಟ್ ಇದೆ. ಸೊ ವೇಟ್ ಮಾಡೋಣ. ಇನ್ನು ಟ್ರೇಡ್ ಎಂಟ್ರಿ ಆಗಿಲ್ಲ. ಇವಾಗ ನಮ್ಗೆ ಸೆಟಪ್ಪಲ್ಲಿ ಒಂದು ರಿಟ್ರೇಸ್ಮೆಂಟ್ ಬೇಕಾಯಿತು. ಸೊ ಸಿಕ್ಕಿದೆ. ಸೊ ಇಲ್ಲಿ ನಾನು ಟ್ರೇಡ್ನ ಎಂಟ್ರಿ ಮಾಡ್ತಾ ಇದ್ದೇನೆ. ಓಕೆ, ಅಪ್ಪಲ್ಲಿ ಟ್ರೇಡ್ ಸಿಕ್ಕಿದೆ. ಸ್ಟಾಪ್ ಲಾಸ್. ಓಕೆ, ಸೊ 20 ಪಾಯಿಂಟ್ ಸ್ಟಾಪ್ ಲಾಸ್ ಬರ್ತಾಯಿದೆ. 20 ಪಾಯಿಂಟ್ ಟಾರ್ಗೆಟ್ಗೆ ಟ್ರೈ ಮಾಡೋಣ. ಓಕೆ, ಟ್ರೇಡಲ್ಲಿ ಎಂಟ್ರಿ ಆಗಿದೆ. ಓಕೆ, ಸುಮಾರು ನಮಗೆ ಟ್ರೇಡಲ್ಲಿ 242ಗೆ ಎಂಟ್ರಿ ಆಗಿದ್ದೀವಿ. ಓಕೆ, ಮಾರ್ಕೆಟ್ ಇಲ್ಲಿ ನೋಡ್ಬೋದು ಹೈಯರ್ ಆಗಿ ಹೋಗ್ತಾ ಇದೆ. ಸೊ ಪ್ರೀಮಿಯಮಲ್ಲಿ ಯಾವುದೇ ರೀತಿ ಮೂವ್ಮೆಂಟ್ ಜಾಸ್ತಿ ಬರ್ತಾ ಇಲ್ಲ. ಮಾರ್ಕೆಟ್ ಮಾತ್ರ ಅಪ್ ಸೈಡ್ ಇದೆ. ಓಕೆ, ಸೊ ವೇಟ್ ಮಾಡೋಣ. ವೇಟ್ ಮಾಡೋಣ. 242 ಎಂಟ್ರಿ ಇದೆ. 250 ಇದೆ. 247. ಸೊ ಇದೆಯಲ್ಲ, ಇದು ನಿಫ್ಟಿ ಚಾರ್ಟ್. ಸೊ ಇದ್ರ ಬೇಸ್ ಮೇಲೆ ನಾವು ತೊಗೊಂಡ ಪ್ರೀಮಿಯಮ್ ಇಲ್ಲಿದೆಯಲ್ಲ ಇದು. ಸೊ ಇಲ್ಲಿ ನೋಡಿ, ಇಲ್ಲಿ ಬರ್ತೇವೆ ವಾಪಸ್ ಕಾಸ್ಟ್ ಬಂದಿದೆ. 242 ಬಂದಿದೆ ವಾಪಸ್. ಸೊ ಯಾಕಂದರೆ ಮಾರ್ಕೆಟಲ್ಲಿ ಡೌನ್ ಸೈಡ್ ಬರ್ತಾಯಿದೆ. ಸೊ ನಾವಿಲ್ಲಿ ಟ್ರೇಡ್ ಎಂಟ್ರಿ ಮಾಡಿದ್ದು ಅಪ್ ಸೈಡ್ ಹೋಗುತ್ತಾ ಅಂತ ನೋಡೋಣ. ನಮ್ಮದು ಸ್ಟಾಪ್ ಲಾಸ್ ಆಗುತ್ತೋ ಅಥವಾ ಟಾರ್ಗೆಟ್ ಆಗುತ್ತೋ ಅಂತ. ಯಾಕೆ ಮಾರ್ನಿಂಗಲ್ಲಿ ನಮ್ಮ ಸೆಟಪ್ ಆ್ಯಕ್ಚುಲಿ ಇಲ್ಲಿ ಆ್ಯಕ್ಟಿವ್ ಆಗಿತ್ತು. ಸೊ ಇಲ್ಲಿ ಟ್ರೇಡ್ ಎಂಟ್ರಿ ಮಾಡಬೇಕಿತ್ತು. ಸಪೋಸ್ ಇಲ್ಲಿ ಆಯಿತು, ಮತ್ತು ನಮ್ಮದೊಂದು 50% ಲೆವೆಲ್ನ ಬ್ರೇಕ್ ಆಗೋ ಸಲುವಾಗಿ ನಾನು ಸ್ವಲ್ಪ ವೆಯ್ಟ್ ಮಾಡಿದೆ. ಓಕೆ, ವೆಯ್ಟ್ ಮಾಡೋಣ. ಸೊ 242 ಎಂಟ್ರಿ ಇದೆ. 246 ಅಂದರೆ 4 ಪಾಯಿಂಟ್ ಅಪ್ಪಲ್ಲಿದ್ದೀವಿ. ವೆಯ್ಟ್ ಮಾಡೋಣ. 263 ಒಂದು ಟಾರ್ಗೆಟ್ ಇದೆ. ಓಕೆ, ಓಕೆ, ನಿಯರ್ ಟಾರ್ಗೆಟ್ ಬರ್ತಾ ಇದೆ. 251, 252 ಈ ಲೆವೆಲ್ನ ಬ್ರೇಕ್ ಆಗಬೇಕು. ಮಾರ್ಕೆಟ್ ಇಲ್ಲಿದೆಯಲ್ಲ, ಇದು ಜಸ್ಟ್ ಇದೊಂದು ಸರಿ ಬ್ರೇಕ್ ಆದರೆ ನಮ್ಮ ಟಾರ್ಗೆಟ್ನ ರೀಚ್ ಆಗುತ್ತೆ. ಓಕೆ, 253 ಇದೆ. ಓಕೆ, ವೆಯ್ಟ್ ಮಾಡೋಣ. ಇನ್ನು 10 ಪಾಯಿಂಟ್ಸ್ ಬಂದರೆ ನಮ್ಮ ಟಾರ್ಗೆಟ್ ರೀಚ್ ಆಗುತ್ತೆ. ಓಕೆ, 251, 253 ಇದೆ. ಸೊ ಇಲ್ಲಿ ನಮ್ಮದು ಒಂದು ಲೆವೆಲ್ನು ಬ್ರೇಕ್ ಆಗ್ತಾ ಇದೆ ಇಲ್ಲಿ. ಸೊ ಮಾರ್ಕೆಟ್ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇದೆ. ಓಕೆ, ಬ್ರೇಕ್ ಆಯಿತು. ವೆಯ್ಟ್ ಮಾಡೋಣ. ಸೊ 256 ಇದರಲ್ಲಿದೆ. ಜಸ್ಟ್ ನಾವು 5 ಪಾಯಿಂಟಲ್ಲಿದ್ದೀವಿ ನಾವು. ಓಕೆ, ವೆಯ್ಟ್. ಓಕೆ, ಜಸ್ಟ್ ಒಂದು ಸ್ಪೈಕ್ ಬಂದುಬಿಟ್ರೆ ನಮ್ಮ ಟಾರ್ಗೆಟ್ ರೀಚ್ ಆಗುತ್ತೆ. ಶೆಟ್.
ವಾಪಸ್ ಕಾಸ್ಟ್ ಬರ್ತಾಯಿದೆ. ಸೊ ಈ ಟ್ರೇಡಲ್ಲಿ ನನಗೆ ಕಾನ್ಫಿಡೆಂಟ್ ಇದೆ. ಸೊ ಟಾರ್ಗೆಟ್ ರೀಚ್ ಆಗುತ್ತೆ. ಜಸ್ಟ್ ಒಂದು 5 ಪಾಯಿಂಟಲ್ಲಿ ರಿವರ್ಸ್ ಆಯಿತು ಮಾರ್ಕೆಟ್. ಇಲ್ಲಿ ನೋಡ್ಬೋದು, ಜಸ್ಟ್ ಇಲ್ಲಿ ನೋಡಿ, ಇಲ್ಲಿಂದ ರಿವರ್ಸ್ ಆಯಿತು ಮಾರ್ಕೆಟ್. ಓಕೆ, ಅಂದರೆ 15 ಪಾಯಿಂಟ್, ಜಸ್ಟ್ ಒಂದು 5 ಪಾಯಿಂಟ್ ಆಗಿದ್ರೆ ನಮ್ಮದು ಟಾರ್ಗೆಟ್ ಇವತ್ತು ರೀಚ್ ಆಗ್ತಾಯಿತ್ತು. ಸೊ ವೆಯ್ಟ್ ಮಾಡೋಣ. ಓಕೆ ನೋಡಿ, ಇದು ಲೆವೆಲ್ ಬ್ರೇಕ್ ಆಗಿ ಮತ್ತು ವಾಪಸ್ ಕೆಳಗಡೆ ಬರ್ತಾಯಿದೆ. ಸೊ ವೆಯ್ಟ್ ಮಾಡೋಣ ಏನಾಗುತ್ತೆ. ಹಾಂ, ಓಕೆ, ಹಾಗೆ ಮತ್ತೆ ಮಾರ್ಕೆಟ್ ಮೇಲೆ ಹೋಗ್ತಾಯಿದೆ. 251, 252, ಜಸ್ಟ್ 263 ಸಿಕ್ಕರೆ ಸಾಕು ಟಾರ್ಗೆಟ್. ನಾವು ಎಕ್ಸಿಟ್ ಮಾಡಿಬಿಡುವ ಮಾರ್ಕೆಟಿಂದ. ಪ್ರಾಫಿಟ್ ನಿಯರ್ ಒಂದು ಹೋಗ್ತಾಯಿದೆ. 5,000 to 6,000 ಇದ್ದೀವಿ, ಪ್ರಾಫಿಟಲ್ಲೇ ಇದ್ದೀವಿ. ಬಟ್ ಕೆಳಗಡೆ ಬಂದು ಮತ್ತೆ ಕಾಸ್ಟ್ ಬರ್ತೀವಿ. ವೆಯ್ಟ್ ಮಾಡೋಣ. ವಾಪಸ್ ಕಾಸ್ಟ್ ಬರ್ತಾಯಿದೆ. ಸೊ ಇಲ್ಲಿ ಏನಿಲ್ಲ, ಇದು ಮಾರ್ಕೆಟ್ಗೆ ಲಿಕ್ವಿಡಿಟಿ ಬೇಕಲ್ಲ, ಸೊ ಅದಕ್ಕೆ ಕೆಳಗಡೆ ಬರುತ್ತೆ. ಇವಾಗ ಅಪ್ ಸೈಡ್ ಹೋಗ್ತಾ. ಸೊ ಇಲ್ಲೊಂದು ಡೇ ಲೆವೆಲ್ಲು ಬ್ರೇಕ್ ಆಗಿದೆ. ಕಾಸ್ಟ್ ಇದೆ. ಓಕೆ, ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಮತ್ತೆ. ಓಕೆ 250 ಮತ್ತೆ ತೊಗೊಳ್ತಾ ಇದೆ ಮಾರ್ಕೆಟ್ ಮೇಲೆ ಹೋಗೋಕ್ಕೆ. ಓಕೆ, 251 ಮತ್ತೆ. ವೆಯ್ಟ್ ಮಾಡೋಣ. ಬರ್ತಾಯಿದೆ ಟಾರ್ಗೆಟ್ ಹತ್ರ. ಓಕೆ, ಇವಾಗ ಮಾತ್ರ 90% ಟಾರ್ಗೆಟ್ ರೀಚ್ ಆಗುತ್ತೆ. ಯಾಕಂತಂದರೆ ಒಂದು ಸ್ಟ್ರಾಂಗ್ ಬುಲಿಶ್ ಕ್ಯಾಂಡಲ್ ಬ್ರೇಕ್ಔಟ್ ಕೊಟ್ಟಿದೆ. ಸೊ ವೆಯ್ಟ್ ಮಾಡೋಣ ಈ ಸರಿ. ಐ ಥಿಂಕ್ ಮಾರ್ಕೆಟ್ ನಮ್ಮ ಟಾರ್ಗೆಟ್ ರೀಚ್ ಆಗುತ್ತೆ ಅಂದ್ಕೊಳ್ತೀನಿ. ಶಿಟ್, ಕಾಸ್ಟ್ ಬಂದು ಮಾರ್ಕೆಟ್ ಮತ್ತೆ ಮೇಲ್ಗಡೆ ಹೋಗ್ತಾಯಿದೆ. ವೆಯ್ಟ್ ಮಾಡೋಣ, ಈ ಸರಿ ಟಾರ್ಗೆಟ್ ರೀಚ್ ಆಗುತ್ತೆ. ಸೊ ಇಲ್ಲಿ ಮಾರ್ಕೆಟ್ ಸೈಡ್ ವೈಸ್ ಆಗಿದೆ. ಸೊ ಪಾಸಿಬಲ್ ಎರಡು ಸೈಡು ಇದೆ. ಅದರ ಮಾರ್ಕೆಟ್ ಮಾತ್ರ ಬುಲಿಶ್ ಸೆಂಟಿಮೆಂಟಲ್ಲೇ ಇದೆ. ಸೊ ಮಾರ್ಕೆಟ್ ನಮ್ಮ ಪ್ರೆಡಿಕ್ಟ್ ಪ್ರಕಾರ ಮೇಲ್ಗಡೆನೇ ಹೋಗಬೇಕು. ವೆಯ್ಟ್ ಮಾಡೋಣ. ಹಾಂ, ಓಕೆ. ಸೊ ನಿಯರ್ ಸ್ಟಾಪ್ ಲಾಸ್ ಹತ್ರ ಬಂದಿತ್ತು ಮಾರ್ಕೆಟ್. ಇವಾಗ ನಮ್ಮ ಟಾರ್ಗೆಟ್ನ ಆಲ್ಮೋಸ್ಟ್ ರೀಚ್ ಆಗ್ತಾಯಿದೆ. ಓಕೆ, ಇಲ್ಲಿ ನೋಡ್ಬೋದು. ಸೊ ಇಲ್ಲಿ 242 ಎಂಟ್ರಿ, 264. ಯಾಸ್, ನಮ್ಮ ಟಾರ್ಗೆಟ್ ಹಿಟ್ ಆಯಿತು. ಯಾಸ್, ನೋಡ್ಬೋದು ಇಲ್ಲಿ. ಸೂಪರ್. ಓಕೆ, ಇವತ್ತಿನ ಟ್ರೇಡ್ನ ಕಂಪಲ್ಸರಿ ನಾವು ಮಂಡೆಯಿಂದ ಫ್ರೈಡೇ ಮಟನು ಟೋಟಲಿ ಪ್ರಾಫಿಟಲ್ಲೇ ಟ್ರೇಡ್ನ ಕ್ಲೋಸ್ ಮಾಡಿದ್ದೀವಿ. ಕಂಗ್ರ್ಯಾಚುಲೇಷನ್ಸ್ ನಮ್ಮದೇ ಸರ್, ಕಂಗ್ರ್ಯಾಚುಲೇಷನ್ಸ್.